ಮೊನಾಲಿಸಾ ಮೇಲೆ ರೇಪ್ಗೆ ಯತ್ನವಾಯಿತ. ಮಹಾಕುಂಭದ ಮೊನಾಲಿಸಾ ಮೊದಲ ಸಿನಿಮಾಕ್ಕೆ ವಿಘ್ನ. ಫಾಕ್ಸೋ ಕೇಸ್ನಲ್ಲಿ ನಿರ್ದೇಶಕ ಅಂದರ್. ಎಸ್, ಮಹಾಕುಂಭದಲ್ಲಿ ನೋಡುಗರ ಕಣ್ಮನ ಸೆಳೆದ ನೀಲಿ ಕಂಗಳ ಬ್ಯೂಟಿ ಮೊನಾಲಿಸಾ ಬೇಸರದಿಂದಲೇ ಮನೆಗೆ ವಾಪಸ್ಸಾಗಿದ್ದಾರೆ. ಇಷ್ಟೊಂದು ಪ್ರಚಾರ ಪಡಿತೀನಿ ಅಂತ ಮೊನಾಲಿಸಾಗೆ ತಿಳಿದೇ ಇರಲಿಲ್ಲ. ಆದ್ರೆ ಆ ಪ್ರಚಾರನೇ ಆಕೆಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಇದರಿಂದ ಮಹಾಕುಂಭ ಮೇಳವನ್ನ ಬಿಟ್ಟು ನೀಲಿ ಕಂಗಳ ಹುಡುಗಿ ಮಧ್ಯಪ್ರದೇಶದ ಇಂದೋರ್ಗೆ ಮರಳಿದ್ದಾರೆ. ಹೌದು, ಮೊನಾಲಿಸಾ ಅವರದ್ದು ಬಡ ಕುಟುಂಬ. ರುದ್ರಾಕ್ಷಿಗಳನ್ನ ಮಾರಾಟ ಮಾಡಿ ಸ್ವಲ್ಪ ಹಣ ಸಂಪಾದನೆಗೆ ಅಂತ ಮಹಾಕುಂಭಮೇಳಕ್ಕೆ ಪೋಷಕರ ಜೊತೆ ಬಂದಿತ್ತು. ಆದ್ರೆ ಮೊನಾಲಿಸಾ ಅವರ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಆಗಿದ್ದು ಎಲ್ಲರ ದೃಷ್ಟಿ ಆಕೆಯತ್ತ ಬಿತ್ತು. ಮೊನಾಲಿಸಾ ಅಂತಕ್ಕೆ ಎಲ್ಲರೂ ಮನಸೋತು. ಹೀಗಾಗಿ ಕುಂಭಮೇಳದಲ್ಲಿ ಫೋಟೋ ವಿಡಿಯೋ ಮಾಡಿಕೊಳ್ಳೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೊನಾಲಿಸಾ ಹಿಂದೆ ಬಿದ್ದಿದ್ರು. ಇದರಿಂದ ಆಕೆಗೆ ಸಮಸ್ಯೆಗಳ ಸರಮಾಲೆ ಕೂಡ ಎದುರಾಯಿತು. ಅದಾದ ನಂತರ ಮೊನಾಲಿಸಾ ನೇಮು ಫೇಮು ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂದ್ರೆ ಆಕೆಗೆ ದಡ್ ಬಡ್ ಅಂತ ಸಿನಿಮಾ ಆಫರ್ಗಳೇ ಬಂದ್ಬಿಟ್ಟು. ಸಿನಿಮಾ ಆಫರ್ ಬಂದಾದ ನಂತರ ಏನಾಯಿತು ಅಂತ ಒಂದು ಹೆಜ್ಜೆ ಮುಂದೆ ಹಾಕುವುದಾದ್ರೆ, ಆಫರ್ ಕೊಡ್ತೀನಿ ಅಂತ ಸನೋಜ್ ಮಿಶ್ರಾ ಮಾಡಿದ್ದೇನು? ಅಪ್ರಾಪ್ತಿಯೊಬ್ಬರು ಸನೋಜ್ ಮಿಶ್ರಾ ವಿರುದ್ಧ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಅವರಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು ಮತ್ತು ನಾಯಕಿ ಆಗಬೇಕು ಅಂತ ಬಯಸಿದ್ರು. ಆದರೆ ಈ ಭರವಸೆಯ ಲಾಭಕ್ಕೆ ಸನೋಜ್ ಆಕೆಯ ಮೇಲೆ ಹಲವು ಬಾರಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ನಿಮಗೆ ಉದ್ಯಮದಲ್ಲಿ ಯಾರು ಅವಕಾಶ ನೀಡುವುದಿಲ್ಲ ಅಂತ ಬೆದರಿಸಿದ್ರು ಅಂತ ವರದಿಯಾಗಿದೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಸನೋಜ್ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆಯನ್ನ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ. ಇದು ಗಂಭೀರವಾದ ಪ್ರಕರಣ ಆಗಿದ್ದು ಅವರನ್ನ ಕಸ್ಟಡಿಯಲ್ಲಿ ಇಡಬೇಕು ಅಂತ ನ್ಯಾಯಾಲಯ ತೀರ್ಪನ್ನ ನೀಡಿದೆ. ಮಹಾಕುಂಭಮೇಳದ ಮೊನಾಲಿಸಾ ಜೊತೆ ಸಿನಿಮಾ. ಕೆಲವು ಸಮಯದ ಹಿಂದೆ ಮಹಾಕುಂಭಮೇಳದಲ್ಲಿ ಮೊನಾಲಿಸಾ ಅನ್ನುವ ಯುವತಿ ವೈರಲ್ ಆದ್ಲು. ಆಕೆಯ ಸೌಂದರ್ಯವನ್ನ ನೋಡಿ ನಿರ್ದೇಶಕ ಸನೋಜ್ ಮಿಶ್ರಾ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಅವಕಾಶವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿತು. ಮೊನಾಲಿಸಾ ಆಫರ್ ಅನ್ನ ಉತ್ಸಾಹದಿಂದಲೇ ಸ್ವೀಕರಿಸಿ ಚಿತ್ರೀಕರಣದಲ್ಲಿ ಭಾಗವಹಿಸಿತು. ಆದ್ರೆ ಈಗ ಸನೋಜ್ ಬಂಧನಕ್ಕೆ ಒಳಗಾಗಿರುವುದರಿಂದ ಆಕೆಯ ಭವಿಷ್ಯದ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಪೊಲೀಸರು ಸನೋಜ್ ವಿರುದ್ಧ ಬಲವಾದ ಸಾಕ್ಷ್ಯಾಧಾರದ ಮೇಲೆ ತನಿಖೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಸನೋಜ್ ಯಾರು? ಸನೋಜ್ ಮಿಶ್ರಾ ತಮ್ಮ ಸಿನಿ ಕೆರಿಯರ್ನಲ್ಲಿ ಸಣ್ಣ ಚಿತ್ರಗಳೊಂದಿಗೆ ಪ್ರಾರಂಭ ಮಾಡಿದ್ರು. ಉತ್ತಮ ಪ್ರಭಾವ ಬೀರುವ ಯಾವುದೇ ಚಿತ್ರ ಇರಲಿಲ್ಲ. ಆದ್ರೆ ಅವರು ಬಾಲಿವುಡ್ನಲ್ಲಿ ತಮ್ಮನ್ನ ತಾವು ಪ್ರಮುಖ ವ್ಯಕ್ತಿಯಾಗಿ ಸ್ಥಾಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗಲೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ನಿರ್ದೇಶಕರ ವಿರುದ್ಧ ಹಿಂದೆ ಇದೇ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿದ್ವು. ಆದರೆ ಆ ಸಮಯದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಈ ಬಾರಿ ಬಲು ಪಶುವಿನ ದೂರು ಮತ್ತು ಪೊಲೀಸ್ ತನಿಖೆ ಅವನಿಗೆ ದೊಡ್ಡ ಸಮಸ್ಯೆಯಾಗಿದೆ. ಪ್ರಕರಣದ ಗಂಭೀರತೆಯಿಂದಾಗಿ ದೆಹಲಿ ಹೈಕೋರ್ಟ್ ಅವರ ಜಾಮೀನನ್ನ ತಿರಸ್ಕರಿಸಿದೆ. ಪ್ರಕರಣ ಪೂರ್ಣಗೊಳ್ಳುವವರೆಗೂ ಅವರನ್ನ ಕಸ್ಟಡಿಯಲ್ಲಿ ಇಡಬೇಕು ಅಂತ ತೀರ್ಪು ನೀಡಿದೆ. ಪೊಲೀಸರು ಹೆಚ್ಚಿನ ವಿವರಗಳನ್ನ ಸಂಗ್ರಹ ಮಾಡುತ್ತಿದ್ದಾರೆ. ಬಾಲಿವುಡ್ನಲ್ಲಿ ಭಾರಿ ಚರ್ಚೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಬಾಲಿವುಡ್ನಲ್ಲಿ ದೊಡ್ಡ ಚರ್ಚೆ ಆರಂಭ ಆಗಿದೆ. ಒಬ್ಬ ನಿರ್ದೇಶಕ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕಿಕೊಳ್ಳೋದ್ರಿಂದ ಚಿತ್ರೋದ್ಯಮಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಕೆಲವರು ಭಾವಿಸಿದ್ರೆ, ಇನ್ನು ಕೆಲವರು ಅವರು ತಪ್ಪಿತಸ್ಥರು ಅಂತ ಸಾಬೀತಾಗ್ಲಿ ಅಥವಾ ಇಲ್ಲದೇ ಇರಲಿ ಅಂತಹ ಆರೋಪಗಳು ಅವರ ವೃತ್ತಿ ಜೀವನವನ್ನ ಹಾಳು ಮಾಡುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಟಿಜನ್ಗಳು ಮತ್ತು ಮೊನಾಲಿಸಾ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ಅವರ ಹೆಸರು ಈಗಾಗಲೇ ಬಾಲಿವುಡ್ನಲ್ಲಿ ನಕಾರಾತ್ಮಕವಾಗಿ ಚರ್ಚೆಗೆ ಆಗ್ತಾ ಇದ್ದು, ಈ ಪ್ರಕರಣದ ನ್ಯಾಯಾಲಯದ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಆದ್ರೆ ಇಂತಹ ಆರೋಪಗಳ ನಂತರ ಸನೋಜ್ಗೆ ಮತ್ತೆ ಚಿತ್ರಗಳಲ್ಲಿ ನಟಿಸುವ ಅವಕಾಶ ಸಿಗುವುದು ತುಂಬಾ ಕಷ್ಟಕರ ಅಂತ ಚಲನಚಿತ್ರ ವಿಶ್ಲೇಷಕರು ನಂಬಿದ್ದಾರೆ. ಇದು ಸಿನಿ ಕೆರಿಯರ್ ಅಂತ್ಯ ಆಗಬಹುದು ಅನ್ನುವಂತಹ ಊಹಾಪೋಹಗಳು ಎದ್ದಿವೆ.